ಮಾಡಿದ್ರಿ ಸರ್. ಓಕೆ, ಇವತ್ತು ಮತ್ತೊಂದ್ಸರಿ ಸಿಲೆಬಸ್ ನೋಡೋಣ, ಆಮೇಲೆ ನಾನು ಕ್ಲಾಸ್ ಸ್ಟಾರ್ಟ್ ಮಾಡ್ತೀನಿ. ಓಕೆ, ಯಾರು ಈ ಸೆಕ್ಷನ್ ಕ್ಲಾಸ್ ಆಗಿದ್ರೆ ಹಿಂದೆ ಕೇಳಿಸ್ಕೊಳ್ಳಿ. ಅವತ್ತೇನು ಮಾಡಿದ್ನೋ ಅದನ್ನ ರಿವಿಷನ್ ಮಾಡ್ತೇನೆ ಅಷ್ಟೇ. ಯಾಕಂದ್ರೆ ಈಗ ಬೀನರು ನಿಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ. ಆ ಒಂದು ಕಾರಣಕ್ಕೆ there are about 29 students ಬಿ ಅಂಡ್ ಡಿ ಸೆಕ್ಷನ್ ಎರಡಿಂದ ಸೇರಿ 29 ಸ್ಟೂಡೆಂಟ್ಸ್ ಇದ್ದಾರೆ. ಓಕೆ, ಸ್ಟಾರ್ಟ್ ಮಾಡೋಣ. ಓಕೆ, yes students, in this semester you are going to learn ಕ್ಲಾಸ್ ಏಯ್ ವೇಟ್ ಮಾಡ್ಕೊಂಬ ಮಾತಾಡಿ. ಹೇಳು. ಇಲ್ಲ ಕ್ಲಾಸಲ್ಲಿ ಇದ್ದೀನಿ ನಾನು. ಸರಿ ಆಯ್ತು. ಓಕೆ, ಈ ಸೆಮಿಸ್ಟರ್ಲಿ ನಿಮಗೆ ನಾನು ತಗೊಳ್ತಕ್ಕಂಥ ಸಬ್ಜೆಕ್ಟು ಕಾರ್ಪೊರೇಟ್ ಅಕೌಂಟಿಂಗ್. The main objective of this chapter is to enable the students to develop the awareness about the corporate accounting in the conformity with the provisions of Companies Act. Companies Act ಪ್ರಕಾರವಾಗಿ ಕಂಪನಿಯಲ್ಲಿ ಯಾವ ರೀತಿ ಕಾರ್ಪೊರೇಟ್ ಸೆಕ್ಟರಲ್ಲಿ ಯಾವ ರೀತಿ ಬುಕ್ಸ್ ಆಫ್ ಅಕೌಂಟ್ಸ್ ಅನ್ನು ಮೇಂಟೈನ್ ಮಾಡ್ತಾರೆ ಅನ್ನೋದನ್ನು ನಾವು ಈ ಒಂದು ಚಾಪ್ಟ್ರಲ್ಲಿ, ಈ ಒಂದು ಸಬ್ಜೆಕ್ಟಲ್ಲಿ ತಿಳ್ಕೊತಾ ಹೋಗ್ತೇವೆ. ಇದರಲ್ಲಿ ಫಸ್ಟ್ ಚಾಪ್ಟರ್ ನೋಡೋಣ. ದಟ್ ಈಸ್ ಅಂಡರ್ ರೈಟಿಂಗ್ ಆಫ್ ಶೇರ್ಸ್, ಮೀನಿಂಗ್, ನೇಚರ್. ಅಂದರೆ ಅಂಡರ್ ರೈಟಿಂಗ್ ಅಂದರೆ ಏನಂತ ಗೊತ್ತಾ ನಿಮಗೆ? ಈ ವರ್ಡನ್ನು ಎಲ್ಲಾದರೂ ಕೇಳಿದ್ದೀರಾ? ಅನ್ಮ್ಯೂಟ್ ಮಾಡ್ಕೊಳ್ಳಿ, ನಿಮ್ಮಟ್ಟಿಗೆ ನೀವು ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಿ. ಚಾರ್ಜಿಗೆ ಆಗ್ತಿಲ್ಲ, ನಾಳೆ ಬಂದ್ಕೊಂಡು ಹೋಗ್ತೀನಿ. ಚಾರ್ಜಿಗೆ ಆಗ್ತಿಲ್ಲ, ಎಲ್ಲಿ ಆಗ್ತದ? ಅನ್ಮ್ಯೂಟ್ ಮಾಡ್ಕೊಳ್ಳಿ. ನಾ ಓಕೆ, ಫಸ್ಟ್ ಚಾಪ್ಟರ್ ಅಂಡರ್ ರೈಟಿಂಗ್ ಆಫ್ ಶೇರ್ಸ್. ಅಂಡರ್ ರೈಟಿಂಗ್ ಅಂದ್ರೆ ಏನು ಅಂತ ನಿಮಗೆ ಗೊತ್ತಿದ್ರು ಮರ್ತಿರ್ತೀರ. ಅದನ್ನು ಚಾಪ್ಟರ್ನ ಎಕ್ಸ್ಪ್ಲೇನ್ ಮಾಡ್ಬೇಕಾದ್ರೆ ನಾನು ಡೀಟೇಲ್ ಆಗಿ ನಿಮಗೆ ಹೇಳ್ತೀನಿ. ಸೊ ಇಲ್ಲಿ ಅಂಡರ್ ರೈಟಿಂಗ್ ಚಾಪ್ಟ್ರಲ್ಲಿ ನಾವೇನು ತಿಳ್ಕೊತೀವಿ ಅಂದರೆ, ಸಿಲೆಬಸ್ ನೋಡಿ ಹಾಕಿದ್ದೇನೆ, ಸಿಲೆಬಸ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ ನಿಮಗೆ ಅರ್ಥ ಆಗ್ತದೆ. Okay, meaning, nature, type, terms used in underwriting. Underwriting ಮೀನಿಂಗ್ ಏನು, ಅದರ ನೇಚರ್ ಏನು, ಅಂಡರ್ರೈಟಿಂಗನ್ನು ಯಾರು ಮಾಡ್ತಾರೆ, ಅದರಲ್ಲಿ ಬರ್ತಕ್ಕಂಥ ಪಾರ್ಟೀಸ್ಗಳೇನು,
ಅಂಡರ್ ರೈಟಿಂಗ್ ಅಲ್ಲಿ ಬರ್ತಕ್ಕಂಥ ಕೆಲವೊಂದು ಬೇಸಿಕ್ ಕಾನ್ಸೆಪ್ಟ್ಸ್ ಅನ್ನು ನಾವಿಲ್ಲಿ ಅರ್ಥ ಮಾಡ್ಕೋತೇವೆ. ಜೊತೆಗೆ ಅಂಡರ್ ರೈಟಿಂಗ್ ಸೆಬಿ ಗೈಡೆನ್ಸ್ ಫಾರ್ ಅಂಡರ್ ರೈಟಿಂಗ್ ಸಂಬಂಧಪಟ್ಟಂತೆ ಸೆಬಿ ಸೆಕ್ಯೂರಿಟಿ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಏನು ಹೇಳುತ್ತೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ನಾವು ಡೀಟೇಲ್ ಆಗಿ ತಿಳ್ಕೊತೀವಿ. ಅದಾದಮೇಲೆ ಡೆಟರ್ಮಿನೇಷನ್ ಆಫ್ ದಿ ಲೈಬಿಲಿಟಿ ಆಫ್ ದಿ ಅಂಡರ್ ರೈಟರ್ಸ್ ಇನ್ಕ್ಲೂಡಿಂಗ್ ಪಾರ್ಷಿಯಲ್ ಅಂಡರ್ ರೈಟಿಂಗ್ ಮತ್ತು ಓಲ್ಡ್ ರೈಟಿಂಗ್, ಕಂಪ್ಲೀಟ್ ಅಂಡರ್ ರೈಟಿಂಗ್ಗೆ ಸಂಬಂಧಪಟ್ಟಂತೆ ಅಂಡರ್ ರೈಟರ್ಸ್ ಲೈಬಿಲಿಟಿನ ಹೇಗೆ ಕಂಡುಹಿಡಿಬೇಕು, ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ ಅನ್ನೋದನ್ನು ನಾವಿಲ್ಲಿ ನೋಡ್ತೇವೆ. ನೆಕ್ಸ್ಟ್, so this chapter only it is contains theoretical as well as the practical aspects. So ಇಲ್ಲಿ ಥಿಯರಿ ತಿಳ್ಕೊತೀವಿ, ಇಲ್ಲಿ ಲಾಸ್ಟ್ ಇದೆ ನೋಡಿ ಡೆಟರ್ಮಿನೇಷನ್ ಆಫ್ ಲೈಬಿಲಿಟಿ ಅಂತ ಇದೆಯಲ್ಲ. ಸೊ ಈ ಒಂದು ಇಲ್ಲಿ ನಾವು ಕ್ಯಾಲ್ಕುಲೇಷನ್ಸ್ ಕೆಲವೊಂದು ಪ್ರಾಬ್ಲಮ್ಸ್ ಬರುತ್ತೆ, ಆ ಪ್ರಾಬ್ಲಮ್ಸ್ ಅನ್ನು ನಾವಿಲ್ಲಿ ಸಾಲ್ವ್ ಮಾಡ್ತೇವೆ. ಓಕೆ, ಸೊ ಬೇಸಿಕ್ ಕಾನ್ಸೆಪ್ಟನ್ನು ಕರೆಕ್ಟಾಗಿ ಅರ್ಥ ಮಾಡ್ಕೊಂಡ್ರಿ ಅಂದರೆ ನೀವು ಬೇಸಿಕ್ ಕಾನ್ಸೆಪ್ಟ್ ಕರೆಕ್ಟಾಗಿ ಅರ್ಥ ಆಯಿತು ಅಂದರೆ ನೀವು ಈಸಿಯಾಗಿ ಹೋಲ್ ಚಾಪ್ಟರ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಈಸಿ ಆಗ್ತದೆ. ಸೊ ಈ ಒಂದು ಕಾನ್ಸೆಪ್ಟ್ ಏನಿದೆಯಲ್ಲ ನಾನು ಹೈಲೈಟ್ ಮಾಡಿದ್ದೀನಿ ನೋಡಿ. ಸೊ ಈ ಕಾನ್ಸೆಪ್ಟನ್ನು ಡಿಸ್ಕಸ್ ಮಾಡಬೇಕಾದ್ರೆ ಪ್ರತಿಯೊಬ್ಬರು ಅಟೆಂಟಿವ್ ಆಗಿರಬೇಕಾಗ್ತದೆ. ಅಟೆಂಟಿವ್ ಆಗಿತ್ತು ಅಂದರೆ ನೀವು ಈಸಿಯಾಗಿ ಅರ್ಥ ಆಗ್ತದೆ. ಓಕೆ, ನೆಕ್ಸ್ಟ್ ಸೆಕೆಂಡ್ ಚಾಪ್ಟರ್ ನೋಡೋಣ. Second chapter, that is redemption of preference shares. ಏನು ರಿಡಂಪ್ಷನ್ ಅಂದರೆ ರೆಡ್ಯೂಸ್ ಅಂತ. ಏನನ್ನು ರೆಡ್ಯೂಸ್ ಮಾಡಬೇಕು? ಅದು ಕ್ಯಾಪಿಟಲ್ ಇಸ್ಕೊಂಡಿದ್ದೀವಿ, ವಾಪಸ್ ಪೇಮೆಂಟ್ ಮಾಡೋದು, ರೀಪೇಮೆಂಟ್ ಮಾಡ್ತಕ್ಕಂಥದ್ದನ್ನು ರಿಡಂಪ್ಷನ್ ಅಂತ ಕರಿತೇವೆ. ಸೊ ರಿಡಂಪ್ಷನ್ ಆಫ್ ಪ್ರಿಫರೆನ್ಸ್ ಶೇರ್ಸ್ ಅಲ್ಲಿ ನಾವು ಏನೇನು ಕಲಿತೇವೆ ಅಂದರೆ ದಟ್ಸ್ ಮೀನಿಂಗ್ ಅಂಡ್ ಟೈಪ್ಸ್ ಆಫ್ ಪ್ರಿಫರೆನ್ಸ್ ಶೇರ್ಸ್. ಪ್ರಿಫರೆನ್ಸ್ ಶೇರ್ ಅಂದರೆ ಏನು ಅಂತ ನೀವು ಈಗ ಆಲ್ರೆಡಿ ತಿಳ್ಕೊಂಡಿದ್ದೀರಿ ಸೆಕೆಂಡ್ ಪಿ ಯುನಲ್ಲಿ, ಫಸ್ಟ್ ಪಿ ಯುನಲ್ಲಿ, ಹಾಗೆ ಫಸ್ಟ್ ಇಯರ್ ಡಿಗ್ರಿನಲ್ಲಿ ಪ್ರಿಫರೆನ್ಸ್ ಶೇರ್ಸ್ ಅಂದರೆ ಏನು ಅನ್ನೋದನ್ನು ತಿಳ್ಕೊಂಡಿರ್ತೀರಿ. ಅಂದರೆ ಪ್ರಿಫರೆನ್ಸ್ ಶೇರ್ಸ್ ಅಂದರೆ ದ ಶೇರ್ಸ್ ವಿಚ್ ಹ್ಯಾವ್ ದ ಪ್ರಿಫರೆನ್ಷಿಯಲ್ ರೈಟ್ಸ್ ಇನ್ ದ ರೀಪೇಮೆಂಟ್ ಆಫ್ ಕ್ಯಾಪಿಟಲ್ ಆಸ್ ವೆಲ್ ಆಸ್ ದಿ ಡಿವಿಡೆಂಡ್ ಪೇಮೆಂಟ್ ಆಫ್ ಡಿವಿಡೆಂಡ್ ಪೇಮೆಂಟಲ್ಲಿ ಮತ್ತು ಕ್ಯಾಪಿಟಲ್ ಪೇಮೆಂಟಲ್ಲಿ ಯಾವ ಶೇರ್ಗಳಿಗೆ ನಾವು ಫಸ್ಟ್ ಪ್ರಿಫರೆನ್ಸನ್ನು ಕೊಡ್ತೇವೆ ಆ ಶೇರ್ಗಳಿಗೆ ನಾವೇಂತ ಕರಿತೇವೆ? ಪ್ರಿಫರೆನ್ಸ್ ಶೇರ್ಸ್ ಅಂತ ಕರಿತೇವೆ. ಪ್ರಿಫರೆನ್ಸ್ ಶೇರ್ಸ್ ಅಂತ ಕರಿತೇವೆ. ಓಕೆ, ಸೊ ಮೀನಿಂಗು, ಟೈಪ್ಸ್. ಪ್ರಿಫರೆನ್ಸ್ ಶೇರ್ಸ್ ಅಂದ್ರೇನು, ಅವುಗಳಲ್ಲಿ ಎಷ್ಟು ಟೈಪ್ಸ್ ಇದೆ ಅನ್ನೋದನ್ನು ನೋಡ್ತೇವೆ. ಹಾಗೆ ಮೀನಿಂಗ್ ಹೇಳಿದೆ ಅಲ್ವಾ. ಹಾಗೆ ಲೀಗಲ್ ಪ್ರಾವಿಷನ್ಸ್ ರಿಗಾರ್ಡಿಂಗ್ ಟು ದಿ ರಿಡಂಪ್ಷನ್ ಆಫ್ ಟ್ರೀಟ್ಮೆಂಟ್ ಆಫ್ ಪ್ರೀಮಿಯಂ ಆನ್ ರಿಡಂಪ್ಷನ್. ಸೊ ಲೀಗಲ್ ಪ್ರಾವಿಷನ್ ರಿಲೇಟೆಡ್ ಟು ದಿ ರಿಡಂಪ್ಷನ್ಗೆ ಸಂಬಂಧಪಟ್ಟಂತೆ ಕಾನೂನಲ್ಲಿ ಏನೇನು ಪ್ರಾವಿಷನ್ಸ್ ಇದೆ, ವಾಟ್ ಆರ್ ದಿ ರೂಲ್ಸ್ ರಿಲೇಟೆಡ್ ಟು ದಿ ರಿಡಂಪ್ಷನ್ ಆಫ್ ಪ್ರಿಫರೆನ್ಸ್ ಶೇರ್ಸ್ ಅನ್ನೋದನ್ನು ನೋಡ್ತೇವೆ. ದೆನ್ ಆಫ್ಟರ್ ವಿ ವಿಲ್ ಲರ್ನ್ ದಿ ಟ್ರೀಟ್ಮೆಂಟ್ ಆಫ್ ಪ್ರೀಮಿಯಂ ಆನ್ ರಿಡಂಪ್ಷನ್, ಹೌ ಟು ಟ್ರೀಟ್ ದ ಪ್ರೀಮಿಯಂ ವಿಚ್ ಇಸ್ ಟು ಬಿ ಇಶ್ಯೂಡ್ ಪೇಯ್ಡ್ ಆನ್ ದಿ ಶೇರ್ಸ್ ಟು ಬಿ ರಿಡೀಮ್ಡ್. ಶೇರ್ಸನ್ನು ರಿಡೀಮ್ ಮಾಡಬೇಕಾದ್ರೆ ಏನು ಪ್ರೀಮಿಯಂ ಕೊಡ್ತೇವಲ್ಲ ಅದನ್ನು ಹೇಗೆ ಟ್ರೀಟ್ ಮಾಡಬೇಕು ಅನ್ನೋದನ್ನು ಕಲಿತೇವೆ. ಹಾಗೆ ಕ್ರಿಯೇಷನ್ ಆಫ್ ಕ್ಯಾಪಿಟಲ್ ರಿಡಂಪ್ಷನ್ ರಿಸರ್ವ್, ಹೌ ಟು ಕ್ರಿಯೇಟ್ ದಿ ಕ್ಯಾಪಿಟಲ್ ರಿಡಂಪ್ಷನ್ ರಿಸರ್ವ್ ಅನ್ನೋದನ್ನು ಈ ಒಂದು ಚಾಪ್ಟರ್ಲಿ ಕಲಿತೇವೆ. ಹಾಗೆ redemption out of profit and the out of fresh issue of shares and both. Redemption out of profit. So here redemption should not be made by the selling of the business. It should be redeemed by the way of fresh issue of shares and the previous profits. Previous profit ಮತ್ತೆ ಹೊಸ ಶೇರ್ಸ್ ಅನ್ನು ಇಶ್ಯೂ ಮಾಡೋದ್ರ ಮುಖಾಂತರವಾಗಿ ನಾವು ಶೇರ್ಸನ್ನು ಪ್ರಿಫರೆನ್ಸ್ ಶೇರ್ಸನ್ನು ರಿಡೀಮ್ ಮಾಡಬೇಕಾಗ್ತದೆ. ಸೊ ಆ ರಿಡೀಮ್ಷನ್ ಮಾಡ್ತಕ್ಕಂಥದ್ದು ಅದನ್ನು ಹೇಗೆ ನಾವು ಅಕೌಂಟಿಂಗಲ್ಲಿ ನಾವು ಹೇಗೆ ಫಾಲೋ ಮಾಡ್ತೀವಿ ಅನ್ನೋದನ್ನು ನಾವು ಈ ಚಾಪ್ಟರ್ ನೋಡ್ತೇವೆ. ಹಾಗೆ ಇದರಲ್ಲಿ ನಿಮ್ಮ ಪ್ರಾಕ್ಟಿಕಲ್ ಪಾರ್ಟ್ ಬಂದ್ಬಿಟ್ರೆ ನೀವು ಕಲಿತಕ್ಕಂಥದ್ದು ದ ಜರ್ನಲ್ ಎಂಟ್ರೀಸ್ ಅಂಡ್ ಪ್ರಿಪರೇಷನ್ ಆಫ್ ಬ್ಯಾಲೆನ್ಸ್ ಶೀಟ್ ಆಫ್ಟರ್ ರಿಡಂಪ್ಷನ್. ಜನರಲ್ ಎಂಟ್ರೀಸ್ ಅಂಡ್ ಪ್ರಿಪರೇಷನ್ ಆಫ್ ಬ್ಯಾಲೆನ್ಸ್ ಶೀಟ್ ಆಫ್ಟರ್ ರಿಡಂಪ್ಷನ್. ಸೊ ರಿಡಂಪ್ಷನ್ಗೆ ಸಂಬಂಧಪಟ್ಟಂಥ ಜನರಲ್ ಎಂಟ್ರೀಸ್ನ ಕಲಿತೀವಿ. ರಿಡಂಪ್ಷನ್ ಹೇಗೆ ಮಾಡ್ತಕ್ಕಂಥದ್ದು, ಅದು ಪ್ರೊಸೀಜರ್ ಏನು,
ಅನ್ನೋದನ್ನ ಜನರಲ್ ಎಂಟ್ರಿ ಮುಖಾಂತರ ಕಲಿತೇವೆ. ಅದಾದ್ಮೇಲೆ ಬ್ಯಾಲೆನ್ಸ್ ಶೀಟ್ ಅನ್ನು ಹೇಗೆ ಪ್ರಿಪೇರ್ ಮಾಡಬೇಕು ಅನ್ನೋದನ್ನ ನಾವು ಈ ಒಂದು ಚಾಪ್ಟರ್ ಅಲ್ಲಿ ಕಲಿತೇವೆ. ಓಕೆ, ನೆಕ್ಸ್ಟ್ ಚಾಪ್ಟರ್ ವ್ಯಾಲ್ಯೂಯೇಷನ್ ಆಫ್ ಗುಡ್ ವಿಲ್. ವ್ಯಾಲ್ಯೂಯೇಷನ್ ಆಫ್ ಗುಡ್ ವಿಲ್, ದ ಮೀನಿಂಗ್. ಗುಡ್ ವಿಲ್ ಅಂದ್ರೆ ಏನು, ಮೀನಿಂಗ್ ಗೊತ್ತಾ? ಏನು ಗುಡ್ ವಿಲ್ ಅಂದ್ರೆ? ವಾಟ್ ಈಸ್ ಗುಡ್ ವಿಲ್? Extra earning capacity of business. Very good, very good. It is the capacity of the business which enables the business to earn the extra profit. Extra profit ಅನ್ನು ಅರ್ನ್ ಮಾಡ್ತಕ್ಕಂಥ ಕೆಪಾಸಿಟಿ ಇರ್ತಕ್ಕಂಥ ಒಂದು ಸ್ಥಿತಿಯನ್ನ ಆ ಕಂಪನಿಯ ಗುಡ್ ವಿಲ್ ಅಂತ ಹೇಳ್ಬಿಟ್ಟು ಕರೀತೇವೆ. In this chapter we will learn the meaning and definition of good will. Good will ಅಂದ್ರೆ ಏನು, ಅದಕ್ಕೆ ಯಾವ್ದಾದ್ರು ಒಂದು ಎಕ್ಸ್ಪರ್ಟ್ಸ್ ಕೊಟ್ಟಿರ್ತಕ್ಕಂಥ ಡೆಫಿನೇಷನ್ಸ್ ಏನಿದೆ ಅನ್ನೋದನ್ನ ಕಲಿತೇವೆ. ಓಕೆ, ನೆಕ್ಸ್ಟ್ ಫ್ಯಾಕ್ಟರ್ಸ್ ಡಿಟರ್ಮೈನಿಂಗ್ ದಿ ವ್ಯಾಲ್ಯೂ ಆಫ್ ಗುಡ್ ವಿಲ್. ಬಿಸ್ನೆಸ್ ಅಲ್ಲಿ ಗುಡ್ ವಿಲ್ ಮೇಲೆ ಇಂಪ್ಯಾಕ್ಟ್ ಮಾಡ್ತಕ್ಕಂಥ ಫ್ಯಾಕ್ಟರ್ಸ್ ಯಾವ್ಯಾವು ಅನ್ನೋದನ್ನ ನಾವಿಲ್ಲಿ ಕಲಿತೇವೆ. ಹಾಗೆ ಸರ್ಕಮ್ಸ್ಟೆನ್ಸಸ್ ಆಫ್ ಫಾರ್ ವ್ಯಾಲ್ಯೂಯೇಷನ್ ಆಫ್ ಗುಡ್ ವಿಲ್, ಯಾವ್ಯಾವ ಸಂದರ್ಭಗಳಲ್ಲಿ ನಾವು ಗುಡ್ ವಿಲ್ ಅನ್ನ ವ್ಯಾಲ್ಯೂ ಮಾಡ್ತೇವೆ ಅನ್ನೋದನ್ನ ನಾವಿಲ್ಲಿ ಕಲಿತೇವೆ. ಹಾಗೆ ಮೆಥಡ್ಸ್ ಆಫ್ ವ್ಯಾಲ್ಯೂಯೇಷನ್ ಆಫ್ ಗುಡ್ ವಿಲ್, ವ್ಯಾಲ್ಯೂಯೇಷನ್ ಮಾಡ್ತಕ್ಕಂಥ ಮೆಥಡ್, ಗುಡ್ ವಿಲ್ ಅನ್ನು ಹೇಗೆ ವ್ಯಾಲ್ಯೂ ಮಾಡ್ತೇವೆ, ಯಾವ್ಯಾವ ಮೆಥಡ್ಸ್ ಇದೆ. ಅದರಲ್ಲಿ ನೀವು ಮೇನ್ ಆಗಿ ಕಲಿತಕ್ಕಂಥದ್ದು ಅವರೇಜ್ ಪ್ರಾಫಿಟ್ ಮೆಥಡ್, super profit method, annuity method, then capitalization method. Here in this chapter 5 marks question will be asked, and as well as the 50 marks questions also going to be asked in the examination. ಅಲ್ವಾ? ಈ ಒಂದು ಚಾಪ್ಟರ್ ಅಲ್ಲಿ ಅವರೇಜ್ ಪ್ರಾಫಿಟ್ ಮೆಥಡ್ ಅಲ್ಲೂ ಈ ಎಲ್ಲಾ ಮೆಥಡ್ ಅಲ್ಲೂ ಒಂದು ಕ್ವಶನ್ ಇರುತ್ತೆ, 15 ಮಾರ್ಕ್ಸ್. ಎಲ್ಲಾ ಮೆಥಡ್ ಮೇಲೂ ಯಾವ್ದಾದ್ರು ಒಂದು ಮೆಥಡ್ ಅನ್ನು 5 ಮಾರ್ಕ್ಸ್ ಕೇಳಿರ್ತಾನೆ. ಸೊ ಇಲ್ಲಿ ನಾವು 4 ಮೆಥಡ್ ಅಲ್ಲಿ ಗುಡ್ ವಿಲ್ ಕ್ಯಾಲ್ಕುಲೇಟ್ ಮಾಡೋದು ಅನ್ನೋದನ್ನ ಕಲಿತೇವೆ. ಈ ಚಾಪ್ಟರ್ ಏನಿದೆಯಲ್ಲ, ಈ ಕಾರ್ಪೊರೇಟ್ ಅಕೌಂಟಿಂಗ್ ಫಸ್ಟ್ ಸೆಮ್ ಅಲ್ಲಿ ಇರ್ತಕ್ಕಂಥ ಎಲ್ಲಾ ಚಾಪ್ಟರ್ಗಳು ತುಂಬಾ ಈಸಿ ಇರುತ್ತೆ, ಎಲ್ಲ ಕ್ಯಾಲ್ಕುಲೇಷನ್ ಓರಿಯೆಂಟೆಡ್ ಇರುತ್ತೆ, ತುಂಬಾ ಈಸಿಯಾಗಿರುತ್ತೆ, ಅರ್ಥ ಆಗ್ತದೆ. ನೀವು ಟೆನ್ಷನ್ ಮಾಡ್ಕೊಳ್ತಕ್ಕಂಥ ಅಗತ್ಯ ಇಲ್ಲ. ನಾನು ನಿಮ್ಮ ಜೊತೆ ಯಾವಾಗಲೂ ನಿಮ್ಮ ಡೌಟ್ಸ್ ಅನ್ನ ಕ್ಲಿಯರ್ ಮಾಡ್ಲಿಕ್ಕೆ ಯಾವಾಗಲೂ ಬಕ್ಕಪಕ್ಷಿ ಅಂತ ಕಾಯ್ಕೊಂಡು ನಿಮ್ಗೆ ಹೇಳ್ಕೊಡ್ತಾನೆ. ನೆಕ್ಸ್ಟ್ ಚಾಪ್ಟರ್ ದಟ್ ಈಸ್ ಯಾವುದು? ವ್ಯಾಲ್ಯೂಯೇಷನ್ ಆಫ್ ಶೇರ್ಸ್. ವ್ಯಾಲ್ಯೂಯೇಷನ್ ಆಫ್ ಶೇರ್ಸ್ ಅಂದ್ರೆ ಶೇರ್ಸ್. ಈ ಚಾಪ್ಟರ್ ನಾವು ಕಲಿಯೋದೇನಪ್ಪ ಅಂದ್ರೆ ಥಿಯರಿಟಿಕಲ್ ಕಾನ್ಸೆಪ್ಟ್ ಬರೋದಾದ್ರೆ ಇಷ್ಟು ಪಾರ್ಟ್ ಏನು, ಮೀನಿಂಗ್, ನೀಡ್ ಫಾರ್ ವ್ಯಾಲ್ಯೂಯೇಷನ್ ಆಫ್ ಶೇರ್ಸ್. ಶೇರ್ಸ್ ಅಂದ್ರೆ ಏನು ಅಂತ ನಿಮ್ಗೆ ಗೊತ್ತಿರುತ್ತೆ, ಆದ್ರೆ ಇಲ್ಲಿ ನೀವು ಅದಕ್ಕೆ ಕಲಿಯಲ್ಲ. ವ್ಯಾಲ್ಯೂಯೇಷನ್ ಆಫ್ ಶೇರ್ ಅಂದ್ರೆ ಏನು, ಅದರ ಅವಶ್ಯಕತೆ ಇದೆಯಾ, ನೀಡ್ ಅದರ ಅವಶ್ಯಕತೆ ಇದೆಯಾ, ಹಾಗೆ ಶೇರ್ ಮೇಲೆ ಎಫೆಕ್ಟ್, ಶೇರ್ ವ್ಯಾಲ್ಯೂ ಮೇಲೆ ಎಫೆಕ್ಟ್ ಆಗ್ತಕ್ಕಂಥ ಫ್ಯಾಕ್ಟರ್ಸ್ ಯಾವ್ಯಾವುದು, ಶೇರ್ ವ್ಯಾಲ್ಯೂನ ವ್ಯಾಲ್ಯೂಯೇಷನ್ ಮಾಡ್ಬೇಕಾದ್ರೆ ಇಂಪ್ಯಾಕ್ಟ್ ಮಾಡ್ತಕ್ಕಂಥ ಫ್ಯಾಕ್ಟರ್ಸ್ ಯಾವ್ಯಾವುದು ಅಂತ ನೋಡ್ತೇವೆ. ಹಾಗೆ ಅದಾದ್ಮೇಲೆ ಮೆಥಡ್ಸ್ ಆಫ್ ವ್ಯಾಲ್ಯೂಯೇಷನ್ ಆಫ್ ಶೇರ್ಸ್, ವ್ಯಾಲ್ಯೂಯೇಷನ್ ಶೇರ್ ಮೆಥಡ್ಸ್ ಯಾವ್ಯಾವಿದೆ ಅನ್ನೋದನ್ನ ನೋಡ್ತೇವೆ. ಅದರಲ್ಲಿ ನೀವು ಕಲಿತಕ್ಕಂಥದ್ದು ನಂಬರ್ 1 ನೆಟ್ ಅಸೆಟ್ ಮೆಥಡ್, ನಂಬರ್ 2 yield ಮೆಥಡ್, ನಂಬರ್ 3 fair value of shares. Fair value of shares. Under these 3 methods you are going to value the shares. So these 3 methods, whatever the methods are given in the syllabus, are very easiest one. We'll learn it very easily. No need to panic. ತುಂಬ ಈಸಿಯಾಗಿ ಇರ್ತಕ್ಕಂಥ ಚಾಪ್ಟರು, ಈಸಿಯಾಗಿ ಅರ್ಥ ಆಗ್ತದೆ, ನೀವು ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ನೆಕ್ಸ್ಟ್ ಲಾಸ್ಟ್ ಚಾಪ್ಟರ್ ನೋಡೋದಾದ್ರೆ ಫಿಫ್ತ್ ಚಾಪ್ಟರ್ ನೋಡೋದಾದ್ರೆ ಫೈನಲ್ ಅಕೌಂಟ್ಸ್ ಆಫ್ ಕಂಪನಿ. ನೀವು ಇದನ್ನು ಸೆಕೆಂಡ್ PU ಮಾಡಿರ್ತೀರಿ, ಆದರೆ ಪ್ರಾಪರ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಪ್ರಕಾರವಾಗಿ ಅಥವಾ ಕಂಪನಿ ಲಾ 2013 ಪ್ರಕಾರವಾಗಿ ಮಾಡಿರೋದಿಲ್ಲ. ಇಲ್ಲಿ ನಾವು ಆಸ್ ಪರ್ ಲಾ ಹೇಗೆ ನೀವು ಕಂಪನಿ ಫೈನಲ್ ಅಕೌಂಟ್ಸ್ ಅನ್ನು ಪ್ರಿಪೇರ್ ಮಾಡಬೇಕು ಅನ್ನೋದನ್ನ ನಾನು ನಿಮಗೆ ಹೇಳ್ಕೊಡ್ತೇನೆ. ಇಲ್ಲಿ ಮೀನಿಂಗ್, ಫೈನಲ್ ಅಕೌಂಟ್ಸ್ ಅಂದ್ರೆ ಏನು ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ. ಫೈನಲ್ ಅಕೌಂಟ್ಸ್ ಆರ್ ದಿ ಫೈನಲ್ ಸ್ಟೇಟ್ಮೆಂಟ್ಸ್ which are prepared by the business at the end of the accounting period end ಅಲ್ಲಿ ನೀವೇನು ಸ್ಟೇಟ್ಮೆಂಟ್ಸ್ ಅನ್ನು ಪ್ರಿಪೇರ್ ಮಾಡ್ತೀವಿ, ಏನು ಅಕೌಂಟ್ಸ್ ಅನ್ನ ಪ್ರಿಪೇರ್ ಮಾಡ್ತೀವಿ, ಸೊ ಅಕೌಂಟ್ಸ್ ಅನ್ನ ನಾವೆಂತ ಕರಿತೇವೆ?
ಏನು ಫೈನಲ್ ಅಕೌಂಟ್ಸ್ ಅಂತ ಕರೀತಾರೆ. ಇಯರ್ ಎಂಡಿಂಗ್ ಅಲ್ಲಿ ಕಂಪ್ನಿ ಮುಚ್ಚಬೇಕಾದ್ರೆ ಪ್ರಿಪೇರ್ ಮಾಡೋ ಅಕೌಂಟ್ ಅಲ್ಲ, ಇಯರ್ ಎಂಡಿಂಗ್ ಅಲ್ಲಿ ಪ್ರಿಪೇರ್ ಮಾಡ್ತಕ್ಕಂಥ ಅಕೌಂಟ್ ಅನ್ನ ನಾವು ಹಲೋ ಹೇಳ ಲ್ಯಾಬ್ ಸಿ ಎಸ್ ಲ್ಯಾಬ್ ಕೆಳಗೆ. So here in this chapter we will learn the meaning of final accounts and some concepts need to be learned for the preparation of final accounts in the company. Final accounts ಅನ್ನು ಪ್ರಿಪೇರ್ ಮಾಡಬೇಕಾದ್ರೆ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಇರುತ್ತೆ. ಯಾವ್ಯಾವುದು ಅಂದ್ರೆ ಡಿವಿಡೆಂಡ್, ಅದ್ರ ಟೈಪು, ಕಾರ್ಪೊರೇಟ್ ಅಕೌಂಟಿಂಗ್, ಕಾರ್ಪೊರೇಟ್ ಡಿವಿಡೆಂಡ್ ಟ್ಯಾಕ್ಸ್ ಅಂದ್ರೇನು, ಅದ್ರ ಪರ್ಸೆಂಟೇಜ್ ಎಷ್ಟಿದೆ, ಹಾಗೆ ಪ್ರಾವಿಷನ್ ಫಾರ್ ಟ್ಯಾಕ್ಸೇಷನ್ ಏನಿದೆ, ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್, ಅಸರ್ಟೈನ್ಮೆಂಟ್ ಆಫ್ ನೆಟ್ ಪ್ರಾಫಿಟ್ ಫಾರ್ ದಿ ಕ್ಯಾಲ್ಕುಲೇಷನ್ ಆಫ್ ಮ್ಯಾನೇಜರ್ ರೆಮ್ಯುನರೇಷನ್. ಸೊ ಇವೆಲ್ಲ ಫೈನಲ್ ಅಕೌಂಟ್ಸ್ ಅನ್ನ ಪ್ರಿಪೇರ್ ಮಾಡ್ಲಿಕ್ಕೆ ಏನೇನು ಬೇಕು ಆ ಐಟಮ್ಸ್ ನಾವಿಲ್ಲಿ ಲರ್ನ್ ಮಾಡ್ತೇವೆ. ಈ ಒಂದು ಚಾಪ್ಟರ್ ಏನಿದೆಯಲ್ಲ ಇದು such a big chapter, we need more time to learn this chapter. Okay, so ನೀವೇನು ವರಿ ಮಾಡ್ಕೊಳ್ತಾ ಅವಶ್ಯಕತೆ ಇಲ್ಲ, ಈ ಚಾಪ್ಟರ್ ತುಂಬಾ ಈಸಿ ಇರುತ್ತೆ, we will learn. Okay, ಅರ್ಥ ಆಯ್ತಾ? ಸೊ ಇಲ್ಲಿ ಈ ಚಾಪ್ಟರ್ ಅಲ್ಲಿ ಸ್ಕಿಲ್ ಡೆವಲಪ್ಮೆಂಟ್ ಅಂತ ಇರುತ್ತೆ. ಈ ಸಿಲೆಬಸ್ ಅನ್ನು ನಾನು ನಿಮಗೆ ಶೇರ್ ಮಾಡ್ತೀನಿ ಗ್ರೂಪಲ್ಲಿ, ಅದನ್ನು ಕಂಪಲ್ಸರಿಯಾಗಿ ಎಲ್ಲರೂ ಕಾಪಿ ಮಾಡಬೇಕಾಗುತ್ತೆ. ನೋಟ್ಸ್ಗೆ ಕಾಪಿ ಮಾಡಿಟ್ಕೊಳ್ಳಿ. ಅದು ನೆಕ್ಸ್ಟ್ ಕ್ಲಾಸ್ಗೆ ಏನಾದರೂ ಕಾನ್ಸೆಪ್ಟ್ ಇಟ್ಟೋದ್ರೆ ನೀವು ನನಗೆ ಎಚ್ಚರಿಸ್ಬೋದು. ಜೊತೆಗೆ ನಿಮಗೆ ಯೂಸ್ಫುಲ್ ಆಗ್ತಕ್ಕಂಥ ಸಿಲೆಬಸ್ ಆಗಿರುತ್ತೆ. ಇದನ್ನು ನಾನು ನಿಮಗೆ ಗ್ರೂಪಲ್ಲಿ ಶೇರ್ ಮಾಡಿದ್ದೇನೆ. ಕ್ಯಾನ್ ಸೇವ್ ಇಟ್ ಫಾರ್ ದಿ ಫರ್ದರ್ action and you have to copy this syllabus to your notes and the notes get 200 pages idi. So next class inda nanu first chapter ಸಂಬಂಧಪಟ್ಟಂತೆ theoretical concepts ಅನ್ನು ಸ್ಟಾರ್ಟ್ ಮಾಡ್ತೇನೆ. ಅದರ ನಂತರ ಪ್ರಾಬ್ಲಮ್ಸ್ ಅನ್ನು ಸ್ಟಾರ್ಟ್ ಮಾಡ್ತೇನೆ. ಸೊ ಇವತ್ತಿಗೆ ಸಾಕು ಅನ್ಸ್ತದೆ. ನಾಳೆ ಇದೇ ಟೈಮ್ಗೆ ನಿಮ್ಮನ್ನ Zoom ಕ್ಲಾಸ್ ಅಲ್ಲಿ ಮೀಟ್ ಆಗ್ತೇನೆ. ಓಕೆ, ಅರ್ಥ ಆಯ್ತೇನ್ರೋ? Yes sir. ನಾಳೆ 11 ಗಂಟೆಗೆ ರೆಡಿನಾ? Yes sir, ready sir. ಜಸ್ಟ್ ಸಿಲೆಬಸ್ ಅನ್ನು ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಅಷ್ಟೇ ಇವತ್ತು ನಾನು ಸ್ಟಾರ್ಟ್ ಮಾಡಿದ್ದು. ನಾಳೆ ನಾನು ನಿಮಗೆ ಕಾನ್ಸೆಪ್ಟ್ ಸಮೇತ ಎಕ್ಸ್ಪ್ಲೈನ್ ಮಾಡ್ತೀನಿ. ಓಕೆ, ಮೀಟ್ ಯು ಟುಮಾರೋ. Okay. ನೆಕ್ಸ್ಟ್ ಕ್ಲಾಸ್. ಓಕೆ.